ನಮಸ್ಕಾರ. 17 ವರ್ಷ ಹೇಗೆ ಹೋಯ್ತು, ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಈ ಜರ್ನಿಯಲ್ಲಿ ಬಹಳಷ್ಟು ಜನರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ನಾವು ಕಾಲೇಜಲ್ಲಿ ಇದ್ದಾಗ ನಾವೆಲ್ಲರೂ 13-14 ಮಂದಿ ಫ್ರೆಂಡ್ಸ್ ಕೂಡಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರಿಗೂ ಅನಿಸಿರಕ್ಕಿಲ್ಲ ಇಷ್ಟೆಲ್ಲ ಆಗತ್ತೆ ಈ ಸಂಸ್ಥೆಯಿಂದ ಅಂತೇಳಿ. ಆದರೆ ಏನು ಮಾಡ್ಬೇಕಂತ ಹೇಳಿ ಸಮಾಜಕ್ಕೆ ನಮ್ಗೆಲ್ಲರಿಗೂ ಒಂದು ಹುಮ್ಮಸ್ಸು, ಒಂದೇನೋ ಮಾಡ್ಬೇಕನ್ನೋಂಥದ್ದು ಇಚ್ಛೆ ಇತ್ತು. ಅದು ಈ ಆರ್ಗನೈಸೇಷನ್ ಥ್ರೂ ಮಾಡ್ಲಿಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯ್ತು. ನಿಮ್ಗೆಲ್ಲರಿಗೂ ಇರ್ಬೋದು ಅದರ ಒಂದು ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿ ನಾವೆಲ್ಲರೂ ಅಂತಿರ್ತೇವೆ, DC ಸರು, SP ಸರು ಅವರೆಲ್ಲ ಅಂತೇಳಿ. ಬಟ್ ಅವ್ರಿಗಿರುವಂಥ ಜವಾಬ್ದಾರಿ ಹೇಗಿರುತ್ತೆ ಅಂದರೆ, ಈಗ ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ಈಗ ಬಂದ್ಮೇಲೆ ಕೇಳಿದ್ನಿ, ಇದುವರೆಗೆ ಊಟ ಮಾಡಿಲ್ಲ ಅವರು. ಅಂದ್ರೆ ಆ ರೀತಿ ಅವ್ರ ಜವಾಬ್ದಾರಿ ಇರತ್ತ. ಪ್ರತಿಯೊಬ್ಬರಿಗೂ ಅವ್ರ ಸ್ಪಂದನೆ ಕೊಡಬೇಕು. ಆಮೇಲೆ ಈ ನಮ್ಮ ಬೆಳಗಾವಿ ಜಿಲ್ಲೆ ಇಷ್ಟು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಐತೆ ಅನ್ನೋದಕ್ಕೆ ಕಾರಣ ಏನಂದ್ರೆ ನಮ್ಮ SP ಸರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು. ಸೊ ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮ ಕರೆದು, ಅದಕ್ಕೆ ಸರ್ ನೀವು ಬಂದ್ರಿ, ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಬೆಳಗಾವಿಯಲ್ಲಿ 17 ವರ್ಷದಿಂದ ಮಹೇಶ್ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆ ಯುವಕರನ್ನು ಜೊತೆಗೂಡಿಸಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರ ಜೊತೆಗೆ ಕೂಡಿ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಾಡಿರುವಂತ ನಂಬರ್ಸ್, ಈಗ ನಮ್ಮ ಒಬ್ರು ವಿದ್ಯಾರ್ಥಿ ಹೇಳಿದ್ರು, ಇದು ನಾ ಹೇಳ್ತೀನಿ, ಇದು ನಮ್ದು ಬಿಗಿನಿಂಗ್. ನಾವು ಈಗ ಹೇಳ್ಬೋದು ಇದು ನಮ್ದು ಸ್ಟಾರ್ಟಿಂಗ್ ಇದೆ. ನಾವು ಇನ್ನೂ ಬಹಳಷ್ಟು ಮಕ್ಕಳಿಗೆ ಈ ಇಂಥ ಫೆಸಿಲಿಟಿ ಕೊಡ್ಬೇಕಂತ ಹೇಳಿ ನಾವು ಕೆಲಸ ಮಾಡಬೇಕು. ಈಗ 3,000 ಮಕ್ಕಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವಂತ ಜವಾಬ್ದಾರಿ ಪೂರ್ತಿ ಮಾಡಿದೆವು. ಆದ್ರೆ ಬರುವಂತ ದಿವಸದಲ್ಲಿ ಇನ್ನೊಂದು ಸ್ಕೂಲ್ ಆಗ್ತಾ ಇದೆ ನಮ್ದು, ಅದು 4,000 ಮಕ್ಕಳಿಗೆ ಈ ರೀತಿ ಎಜುಕೇಶನ್ ಕೊಡ್ಲಿಕ್ಕೆ ಇನ್ನೂ 2 ವರ್ಷನಾಗ ತಯಾರಾಗುತ್ತೆ. ಸೊ ಅದಕ್ಕೆ ನಮ್ಗೆ ಎಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆದವರು ನಮ್ಗೆ ಬಹಳ ಸಪೋರ್ಟ್ ನಿಂದ ಇರ್ಬೇಕಾಗತ್ತೆ, ನಮ್ಗೆ ಸಪೋರ್ಟ್ ಬೇಕಾಗ್ತೈತೆ ಅವ್ರನಿಂದ. ಸೊ ಅದಕ್ಕೆ ನಾನು ಎಲ್ಲ ಜನರಿಗೂ ಎಲ್ಲರಿಗೂ ನಮ್ಮ ವಾಲಂಟಿಯರ್ಸ್ ಆಗಲಿ, ನಮ್ಮ ಟೀಚರ್ಸು, ಆಮೇಲೆ ನಮ್ಮ ಜೊತೆ ಕೆಲಸ ಮಾಡೋರು ಅಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇವತ್ತಿನ ಯುವಕರಿಗೆ ನೋಡಿದ ಮೇಲೆ ನಮಗೂ ಬಹಳ ಹೊಟ್ಟೆವಲಿ ಆಗತ್ತ. ಯಾಕಂದ್ರೆ ಅವರು ಬೇರೆ ರೀತಿಯಿಂದ ಬೇರೆ ಮಾರ್ಗದಲ್ಲಿ ಇದ್ದಾರೆ, ಎಲ್ಲೋ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರ ಅಥವಾ ಏನೋ ಒಂದು ಬೇರೆ ಬೇರೆ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ. ಆದ್ರೆ ನಮಗ್ ಅವ್ರಿಗೆಲ್ಲರೂ ನೋಡಿ ಅನಿಸ್ತೈತಿ, ನಮ್ದು 17 ವರ್ಷದೇನ ಜವಾನಿ ಇತ್ತಲ್ಲ, ಅದೊಂದು ಒಳ್ಳೆ ಕೆಲ್ಸಕ್ಕೆ ಇಲ್ಲಿ ಹತ್ತೈತಿ ಅಂತ ಹೇಳಿ. ಹೀಗಾಗಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡಿದಾಗ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಐತೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಅದೇ ರೀತಿ ಇನ್ನೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಿ, ನಮ್ಮ 17 ವರ್ಷದ ಈ ಜರ್ನಿ ಒಳಗೆ, ಪ್ರವಾಸ ಒಳಗೆ ನೀವೆಲ್ಲರೂ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ. ಅದಕ್ಕೆ ಇಷ್ಟೊಂದು ದೊಡ್ಡ ಆರ್ಗನೈಸೇಷನ್ ಮಾಡ್ಲಿಕ್ಕೆ ಅವಕಾಶ ಆಗೈತೆ ಅಂತ ಹೇಳಿ ಅಲ್ಲಿ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಡಿಯರ್ ಮಹೇಶ್ ಮತ್ತು 2 ಶಾಲೆಗಳ ಪ್ರಿನ್ಸಿಪಲ್ಗಳು ಮತ್ತು ನನ್ನ ಮುದ್ದು ಮಕ್ಕಳೇ ಮತ್ತು ಈ ಸಂಸ್ಥೆಯಲ್ಲಿ ಅಹರ್ನಿಶಿ ದುಡಿತಾ ಇರ್ತಕ್ಕಂಥ ಎಲ್ಲ ಮಹನೀಯರೇ. ಮಹೇಶ್ ಅವರು ಹೇಳಬೇಕಾದ್ರೆ ನಂಗೆ ಅನ್ನಿಸ್ತಾ ಇತ್ತು, ಎಷ್ಟು ಕರೆಕ್ಟ್ ಮಾತು ಹೇಳ್ತಾ ಇದ್ರು ಅಂತ. ನಾವೆಲ್ಲರೂ ಸ್ಕೂಲಲ್ಲಿ, ಕಾಲೇಜಲ್ಲಿ ಓದಬೇಕಾದ್ರೆ ಅನ್ಕೋತಾ ಇದ್ವಿ, ಏನಾದರೂ ಮಾಡಬೇಕು ಅಂತ. ಅದನ್ನು ನಿಜವಾಗ್ಲೂ ಮಹೇಶ್ ಅವರ ನೀವು ಮಾಡಿ ತೋರಿಸಿದ್ರಿ. ನಮ್ಮ ಬೆಳಗಾವಿ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕ ಪರವಾಗಿ ಒಂದು ಸೆಲೆಬ್ರಿಟಿ. ತಮ್ಮ ಪರ್ಸನಲ್ ಲೈಫನ್ನು ತ್ಯಾಗ ಮಾಡಿ, ತಮ್ಮ ಕರಿಯರನ್ನು ತ್ಯಾಗ ಮಾಡಿ ಸಮಾಜಮುಖಿಯಾಗಿ, ಅದು ಇವತ್ತಿನ ದಿನಮಾನಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಿಗಂಥವ್ರು ಭಾಳ ಕಮ್ಮಿ. ನಾನು ಇಲ್ಲಿಂದ ಈಗ ಆಲ್ರೆಡಿ ಇನ್ಸ್ಪೈರ್ಡ್ ಆಗಿದ್ದೇನೆ. ನಾನು ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಐ ಆಮ್ ಅ ಬೆಟರ್ ಪರ್ಸನ್. I will be a better person and probably I will be doing much more better than what I have been doing. ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಮತ್ತಷ್ಟು ಒಳ್ಳೆಯ ವ್ಯಕ್ತಿಯಾಗಿ ಇವತ್ತಿನ ದಿವಸ ಹೋಗ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲರೂ ಕಾರಣ. ಅವರು ಸಮಾಜವನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಸಮಾಜವನ್ನು ಅಡಾಪ್ಟ್ ಮಾಡಿಕೊಂಡು ಆ ಸಮಾಜವನ್ನು ಮತ್ತಷ್ಟು ಚೆನ್ನಾಗಿ ಇಡಬೇಕು ಅಂಥೇಳಿ ಈ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ.
ಅವ್ರ ಜೊತೆ ಕೈ ನೀಡ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನನಗೆ ಆ್ಯಕ್ಚುಲಿ ವರ್ಡ್ಸ್ ಸಿಗ್ತಾ ಇಲ್ಲ. ನೀವು ಇಷ್ಟು ಒಳ್ಳೆ ಕೆಲಸ, ಅದು ಇಷ್ಟು ಚಿಕ್ಕದ ಜಾಗದಲ್ಲಿ ಇದ್ಕೊಂಡು ಆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ, ಆ ರೀತಿ ನನಗೆ ಅನ್ನಿಸ್ತಾ ಇದೆ. ಪರ್ಫೆಕ್ಟ್ ಎಕ್ಸಾಂಪಲ್ ನೀವು. ನಮ್ಮ ಬೆಳಗಾವಿ ನಗರದ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಕೊಂಡು ಯು ಹ್ಯಾವ್ ಸೋ ಫಾರ್ ರೀಚ್ಡ್ 4,000 ಚಿಲ್ಡ್ರನ್. ಐ ಥಿಂಕ್ ಇದಕ್ಕಿಂತ ಅಮೇಝಿಂಗ್ ಅಚೀವ್ಮೆಂಟ್ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ತುಂಬಿರೋದು ಸಾಮಾನ್ಯವಾಗಿ. ಅಂತ ಒಂದು ಜಗತ್ತಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಜೆನ್ಯೂನ್ ವ್ಯಕ್ತಿಗಳು ಕಂಡಾಗ ಬಹಳ ಖುಷಿ ಆಗುತ್ತೆ. ಅವರು ಪ್ರತಿಯೊಂದು ಇಶ್ಯೂಗಳನ್ನ ರೇಸ್ ಮಾಡೋದು ನಮ್ಮ ಮೀಟಿಂಗ್ಗಳಲ್ಲಿ ತುಂಬಾ ಜೆನ್ಯೂನ್. ನಾವು ವಿ ಆಸ್ ಆಫೀಸರ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಆ ಪ್ರಾಬ್ಲಮ್ಗಳು ನಮಗೂ ಗೊತ್ತು. ವಿ ಲೈಕ್ ಪೀಪಲ್ ಹೂ ಆಲ್ಸೋ ಕಮ್ ವಿತ್ ಸೊಲ್ಯೂಷನ್ಸ್ ಅಂಡ್ ಈಸ್ ಒನ್ ಆಫ್ ದೋಸ್ ಕೈಂಡ್ ಆಫ್ ಪರ್ಸನ್ಸ್. ಸಮಾಜ ಇರಲಿ ಅಥವಾ ನಮ್ಮ ಜೀವನದಲ್ಲಿ ಇರಲಿ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಠ ನಾನು ಕಲ್ತಿದ್ದು ಏನಪ್ಪ ಅಂತಂದ್ರೆ, ಫಸ್ಟು ಆ ಸಮಸ್ಯೆ ಇದೆ ಅಂತ ಅನ್ನೋದನ್ನ ಒಪ್ಕೊಳ್ಳೋದು. ಈಗ ಉದಾಹರಣೆಗೆ ಮಾತು ಹೇಳ್ಬೇಕಾದ್ರೆ ಹೇಳಿದ್ರು, ಹಲವಾರು ಯುವಕರು ಡ್ರಗ್ಸ್ ಚಟಕ್ಕೆ ಬಲಿಯಾಗಿದ್ದಾರೆ. ಎಲ್ಲರೂ ತಂದೆ ತಾಯಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬಿಟ್ರೆ ದಟ್ ಈಸ್ ಎ ಈಸಿಯರ್ ಎಸ್ಕೇಪ್. ಭಾಳ ಆರಾಮಾಗಿ ನಾವು ಅದನ್ನು ಆ ತೊಂದರೆಯಿಂದ ತಪ್ಪಿಸ್ಕೊಳ್ಬೋದು. ಇಲ್ಲ, ನಮ್ಮಲ್ಲೆಲ್ಲ ಸರಿ ಇದೆ, ಆದರೆ ಒಳಗೊಳಗೆ ಗೊತ್ತಿರುತ್ತೆ ನಮಗೆ ಅದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಆ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ರೆ ತಕ್ಷಣನೇ ನನಗೆ ಅದಕ್ಕೆ ಪರಿಹಾರ ಸಿಕ್ಬಿಡುತ್ತೆ. ಐಡೆಂಟಿಫೈಯಿಂಗ್ ಅ ಪ್ರಾಬ್ಲಮ್ ಆ್ಯಂಡ್ ಅಕ್ಸೆಪ್ಟಿಂಗ್ ದಟ್, ಹೌದು ನಮ್ಮಲ್ಲಿ ತೊಂದರೆ ಇದೆ ಅಂತ ಒಪ್ಕೊಂಡ್ಬಿಟ್ರೆ 50% ಕೆಲಸ ಮುಗೀತು. ಯಾಕಂದ್ರೆ ಪ್ರಾಬ್ಲಮ್ ಇದೆ ಅಂದ ತಕ್ಷಣನೇ ಯಾರೋ ಒಬ್ರು ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿಮಿಲರ್ಲಿ ಇವರು 17 ವರ್ಷದ ಹಿಂದೆ ಈ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಒಂದು ಯುವಕರ ಗುಂಪನ್ನ ಕಟ್ಕೊಂಡು ಈ ಕೆಲಸನ ಶುರು ಮಾಡೋದು. ಅದು ಎಷ್ಟೇ ಸಣ್ಣ ಮಟ್ಟದಲ್ಲಿ ಶುರು ಮಾಡಿರ್ಬೋದು. ಅವರೇ ಹೇಳಿದಾಗೆ ಇಷ್ಟು ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಬೆಳೆಯುತ್ತೆ ಅಂತ ಎಂದು ಅಂದ್ಕೊಂಡಿರಲಿಲ್ಲ. ಬಟ್ ನೀವು ನಿಮ್ದು ಫಸ್ಟ್ ಸ್ಟೆಪ್ಪು ಏನು ತಗೊಂಡ್ರಲ್ಲ, ಹೌದು ನಾವು ಈ ಕೆಲಸ ಮಾಡಬೇಕು ಅಂತೇಳಿ, ಅದು ತುಂಬಾ ಹ್ಯಾಟ್ಸ್ ಆಫಿನ ಸಂಗತಿ. ಇವತ್ತು ನಿಮ್ಮ ಜೊತೆ 100 ಜನ ಕೈ ಸೇರಿಸಿರ್ಬೋದು, ನಾಳೆ ನಾವು ಸೇರಿಸ್ತೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವೇನೊಂದು ಡಿಸಿಷನ್ ತಗೊಂಡ್ರಲ್ಲ, ಇದನ್ನ ಪರಿಹಾರ ಮಾಡಬೇಕು ಅಂತೇಳಿ, ದಟ್ ಈಸ್ ಕಮೆಂಡಬಲ್. ಅವರಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕಲ್ಪಿಸಿ, ಅವರಿಗೆ ಇರಲಿಕ್ಕೆ ನೆಲೆಯನ್ನ ಕಲ್ಪಿಸಿ, ಅವರ ಆರೋಗ್ಯದ ಕಾಳಜಿ ವಹಿಸಿ ನೀವು ಮಾಡ್ತಾ ಇದ್ರಲ್ಲ, ಇಟ್ ಈಸ್ ರಿಯಲಿ ಕಮೆಂಡಬಲ್ ಜಾಬ್. ಆ್ಯಂಡ್ ಇದ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರು ಕೂಡ ಅದು ಸಾಲ. ನನಗಂತೂ ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ, ಈವನ್ ಪ್ರೈವೇಟ್ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ ಇರದೇ ಇರತಕ್ಕಂಥ ಫೆಸಿಲಿಟಿಗಳನ್ನ ನೀವು ಮಕ್ಕಳಿಗೆ ಕ್ರಿಯೇಟ್ ಮಾಡಿದ್ರು. ಬಟ್ ಐ ಹ್ಯಾವ್ ನಾಟ್ ಸೀನ್ ಸೋ ಮೆನಿ ಗುಡ್ ಫೆಸಿಲಿಟೀಸ್ ಅಲ್ಲಿ. ಇಲ್ಲಿರ್ತಕ್ಕಂಥ ನಿಮ್ಮ ಸಿಂಪಲ್ ನಿಮ್ಮ ಲೈಬ್ರರಿನೇ ತಗೊಳ್ಳಿ, ನಿಮ್ಮ ಡಿಜಿಟಲ್ ಲೈಬ್ರರಿ ಇರ್ಬೋದು, ನಿಮ್ಮ 3D ಪ್ರಿಂಟಿಂಗ್ ಮಷಿನ್ ಆಗಿರ್ಬೋದು, ಲಿಗೋ ಕಿಟ್ ಆಗಿರ್ಬೋದು. ಸಬ್ಸಿಕ್ವೆಂಟ್ಲಿ ಭಾಳ ಇಂಪಾರ್ಟೆಂಟ್, ನನಗೆ ಭಾಳ ಖುಷಿಯಾಗಿದೆ ಅಂತಂದರೆ ಬೇಸಿಕ್ ಲೈಫ್ ಸ್ಕಿಲ್ಸ್. ಐ ಸ್ಟಿಲ್ ರಿಮೆಂಬರ್ ಆಸ್ ಅ ಚೈಲ್ಡ್ ಇನ್ 4th ಸ್ಟ್ಯಾಂಡರ್ಡ್ ನಾನು ಹೋಗ್ಬಿಟ್ಟು ಈ ಬಲ್ಬ್ದು ಸಾಕೆಟ್ ಇರುತ್ತಲ್ಲ, ಅದ್ರಲ್ಲಿ ಕೈ ಹಿಡ್ಕೊಂಡ್ಬಿಟ್ಟು ಶಾಕ್ ಹೊಡಿಸ್ಕೊಂಡಿದ್ದೆ. ಅವತ್ತಿಂದ ಮತ್ತೆ ಅದರಲ್ಲಿ ಕೈ ಹಾಕುವ ಧೈರ್ಯ ಸಾಹಸ ಮಾಡಿಲ್ಲ. ಆದರೆ ಬಿಕಾಸ್ ನನಗೆ ಶಾಕ್ ಹೊಡೆದಿದ್ದಕ್ಕೆ ನಾನು ಸ್ವಲ್ಪ ಕಲ್ತ್ಕೊಂಡೆ. ಈವನ್ ಪ್ಲಂಬಿಂಗ್ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟದಿದ್ರೆ ನಾನೇ ಮಾಡ್ತೀನಿ. ದ ಮೊಮೆಂಟ್ ಐ ಸಾ ದಟ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಇದಪ್ಪ ಬೇಕಾಗಿರೋದು ನಮ್ಮ ಸಮಾಜಕ್ಕೆ ಅಂತ ಹೇಳಿ. ಈಗ ನಾವು ಬರ್ತಾ ಬರ್ತಾ ನೀವು ನೋಡ್ರಿ, ಈ ಮ್ಯಾನ್ಯುವಲ್ ಲೇಬರ್ ನಿಮಗೆ ಸಿಗೋದು ಭಾರಿ ಕಷ್ಟ. ಈ ಅಮೆರಿಕಾದಲ್ಲೆಲ್ಲ ತಮ್ಮ ಕೆಲಸನ ತಾವೇ ಮಾಡ್ಕೋತಾರೆ. ಟಾಯ್ಲೆಟ್ ಕ್ಲೀನಿಂಗ್ ಇಂದ ಇಟ್ಕೊಂಡು ವಿ ಆಲ್ ಹ್ಯಾವ್ ಡನ್ ದಟ್. ಐ ಹ್ಯಾವ್ ಡನ್ ದಟ್ ಅಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಆಸ್ ಅ ಸ್ಟೂಡೆಂಟ್ ಆಲ್ಸೋ ವಿ ಹ್ಯಾವ್ ಡನ್. ಈಗೆಲ್ಲ ಪೋಸೋ ಗೀಸೋ ಎಲ್ಲ ಕೇಸ್ ಏನೇನೋ ಕಂಪ್ಲೇಂಟ್ ಮಾಡ್ತಾರೆ. ಈವನ್ ನಾವು ಮಕ್ಕಳಿಗೆ ತಮ್ಮ ಟಾಯ್ಲೆಟ್ ಅನ್ನ ತಾವೇ ಕ್ಲೀನ್ ಮಾಡ್ಕೊಂತ ಹೇಳೋದು ನನ್ನ ಪ್ರಕಾರ ತಪ್ಪಲ್ಲ. ತಮ್ಮದು ಟಾಯ್ಲೆಟ್, ಯು ಆರ್ ರೆಸ್ಪೆಕ್ಟಿಂಗ್ ದ ಲೇಬರ್, ಯು ಆರ್ ಟೀಚಿಂಗ್ ದೆಮ್ ಹೌ ಟು ರಿಮೈನ್ ಹೈಜೀನ್ ಅಂತ ಹೇಳ್ಬಿಟ್ಟು. ಮುಂದೆ ಬರ್ತಾ ಬರ್ತಾ ಇನ್ನೂ ಟಫ್ ಆಗೋದಿದೆ. ನಿಮ್ಗೆ ಯಾರು ಪ್ಲಂಬರ್ ಸಿಗಲ್ಲ, ಎಲೆಕ್ಟ್ರಿಷಿಯನ್ ಸಿಗಂಗಿಲ್ಲ. ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು.
ಆ್ಯಂಡ್ ಯು ಆರ್ ಡೂಯಿಂಗ್ ಎನ್ ಎಕ್ಸಲೆಂಟ್ ಜಾಬ್. ಅದಕ್ಕೆ ಅವ್ರಿಗೆ ಕೇಳ್ತಾ ಇದ್ದೆ, ನನ್ನ ಮಕ್ಕಳು ನಾನು ಇಲ್ಲಿ ಕಳಿಸ್ಬೋದಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ವಿಲ್ ಸೇ ನಾಟ್ ಓನ್ಲಿ ಯು ಆರ್ ಟೇಕಿಂಗ್ ಕೇರ್ ಆಫ್ ಫಾರ್ಮಲ್ ಎಜುಕೇಷನ್, ಅದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳಿಗೆ ಲೈಫಲ್ಲಿ ಏನು ಬೇಕು ಅದನ್ನು ಕಲಿಸ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಶೂರ್ ಒನ್ ಡೇ ಯುವರ್ ಕಿಡ್ಸ್, ಯುವರ್ ಚಿಲ್ಡ್ರನ್ ವಿಲ್ ಡೂ ಅ ಕಮೆಂಡಬಲ್ ಜಾಬ್ ಇನ್ ದ ಸೊಸೈಟಿ ಬಿಕಾಸ್ ದೇ ಆರ್ ಲರ್ನಿಂಗ್ ಫ್ರಮ್ ದ ಬೆಸ್ಟ್. ಬಟ್ ನನ್ನ ಎದೆ ತುಂಬಿ ಬಂದಿದೆ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸನ ನೋಡಿ. ಐ ಓನ್ಲಿ ವಿಶ್ ದಟ್ 17 is a too small age, too young age. Every year is, of course, every day is worth celebrating for doing such kind of wonderful job. ಪ್ರತಿಯೊಂದು ದಿನಾನೂ ನೀವು ಸೆಲೆಬ್ರೇಟ್ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಐ ವಿಶ್ ದಟ್ ಮಹೇಶ್ ಫೌಂಡೇಶನ್ ಈಸ್ ಗೋಯಿಂಗ್ ಟು ಡೂ ಬೆಟರ್ ಇನ್ ದ ಕಮಿಂಗ್ ಇಯರ್ಸ್. ಇನ್ನೂ ಚೆನ್ನಾಗಿ ಮಾಡುತ್ತೆ ಈ ಫೌಂಡೇಶನ್ನು. 17 ಅಲ್ಲ, ಐ ಆಮ್ 100% ಶೋರ್ 170th ಇರುತ್ತೆ. ನನ್ನ ಮರಿ ಮಕ್ಕಳು ಬಂದುಬಿಟ್ಟು ಇಲ್ಲಿ ನಿಮಗೆ ಭಾಷಣ ಮಾಡಿ ಹೋಗಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ನೀವು ಅಷ್ಟು ಸ್ಟ್ರಾಂಗ್ ತಳಹದಿ ಬುನಾದಿಯನ್ನ ಈ ಸಂಸ್ಥೆಗೆ ಹಾಕಿಬಿಟ್ಟಿದ್ರಿ. ಮೈ ಹಾರ್ಟ್ ಫೆಲ್ಟ್ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್.